ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಭಯ ಎನ್ನುವುದು ಇದ್ದೇ ಇದೆ. ಅದರಲ್ಲೂ ಹಾವು ಎಂದರೆ ಇದ್ದಿದ್ದು ಭಯ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಅಕ್ಕಪಕ್ಕ ಹಾವೇನಾದರೂ ನೋಡಿದರೆ ನಾವು ಅಲ್ಲಿಂದ ಪರಾರಿ ಆಗಿಬಿಡ್ತೀವಿ. ಇವತ್ತೇನಪ್ಪ ಇವರು ಹಾವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಈ ದಿನ ನಾವು ನಮ್ಮ ಮನೆಗೆ ಹಾವು ಬರ್ಬೋದಾ, ಯಾವ ಹಾವು ಬಂದರೆ ಒಳ್ಳೆಯದ್ದು, ಯಾವ ಹಾವು ಬಂದರೆ ದೋಷಗಳನ್ನು ಹೊತ್ತುಕೊಂಡು ಬರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕಂದ್ರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಮನೆಗೆ ಹಾವು ಬಂದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಕಪ್ಪು ಹಾವು ಬಂದರೆ ಅದು ಸಮೃದ್ಧಿ, ಯಶಸ್ಸು ಮತ್ತು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಹಾವು ಮನೆಯೊಳಗೆ ಬಂದರೆ ಅದು ಕೆಲವು ದೋಷಗಳ ಸೂಚನೆಯೂ ಆಗಿರಬಹುದು ಮತ್ತು ಅದನ್ನು ಮನೆಯಿಂದ ಹೊರಗೆ ಹೋಗುವಂತೆ ಮಾಡಬೇಕು. ಮನೆಗೆ ಹಾವು ಬರುವುದರ ಬಗ್ಗೆ ಕೆಲವು ನಂಬಿಕೆಗಳು ಮತ್ತು ಅವುಗಳ ಅರ್ಥಗಳನ್ನು ಇಲ್ಲಿ ತಿಳಿಯೋಣ ಸ್ನೇಹಿತರೆ. ಶುಭ ಸೂಚನೆಗಳು. ಕಪ್ಪು ಹಾವು ಮನೆಗೆ ಬಂದರೆ ಅದು ಶಿವನ ಆಶೀರ್ವಾದ ಮತ್ತು ಜೀವನದಲ್ಲಿ ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಜೋಡಿ ಹಾವುಗಳು. ಮನೆಯಲ್ಲಿ ಒಂದು ಜೋಡಿ ಹಾವುಗಳು ಅಥವಾ ಗಂಡು ಮತ್ತು ಹೆಣ್ಣು ಹಾವುಗಳು ಒಟ್ಟಿಗೆ ಕಂಡುಬಂದರೆ ಅದು ಮನೆಯ ಪ್ರತಿಯೊಬ್ಬ ಸದಸ್ಯರ ಪ್ರಗತಿಯ ಸೂಚನೆಯಾಗಿದೆ. ಹಾವಿನ ಮರಿ. ಮನೆಯ ಒಳಗೆ ಹಾವಿನ ಮರಿ ಬಂದರೆ ಅದು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುವ ಸಂಕೇತವಾಗಿದೆ. ಬಿಳಿ ನಾಗರ ಹಾವು. ಬಿಳಿ ನಾಗರ ಹಾವನ್ನು ಮನೆಯಲ್ಲಿ ನೋಡುವುದು ಸಂಪತ್ತಿನ ಆಗಮನದ ಸೂಚನೆ ಎಂದು ಹೇಳಲಾಗುತ್ತದೆ. ಕೆರೆ ಹಾವು ಮನೆಗೆ ಬಂದರೆ ಅದು ಒಳ್ಳೆಯದ್ದು ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದು ಇಲಿಗಳನ್ನು ತಿನ್ನುವುದರಿಂದ ಮನೆಯಲ್ಲಿ ಇಲಿಗಳ ಹಾವಳಿ ಕಡಿಮೆಯಾಗುತ್ತದೆ. ಅಶುಭ ಸೂಚನೆಗಳು. ನಾಗದೋಷವಿದ್ದರೆ ಮನೆಯಲ್ಲಿ ಹಾವುಗಳು ಪದೇ ಪದೇ ಬರುತ್ತವೆ ಎಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಾಗದೋಷ ನಿವಾರಣೆಗೆ ಕ್ರಮ ಕೈಗೊಳ್ಳುವುದು ಒಳ್ಳೆಯದು. ಮನೆ ಬಿಡುವ ಹಾವು ಮನೆಯಿಂದ ಹೊರಗೆ ಹೋಗುತ್ತಿರುವುದನ್ನು ನೋಡುವುದು ಸಂಪತ್ತು ನಾಶವಾಗುವ ಸೂಚನೆಯಾಗಿದೆ ಎಂದು ಹೇಳಲಾಗುತ್ತದೆ. ಹಾವು ಮನೆಯೊಳಗೆ ಬಂದರೆ ಏನು ಮಾಡಬೇಕು? ಶಾಂತವಾಗಿರ್ರಿ. ಮನೆಯೊಳಗೆ ಹಾವು ಬಂದರೆ ಭಯಪಡದೆ ಶಾಂತವಾಗಿರಬೇಕು. ಹಾವು ಹಿಡಿಯುವವರನ್ನು ಸಂಪರ್ಕಿಸಿ. ದೊಡ್ಡ ಹಾವುಗಳಾದರೆ ಅವುಗಳನ್ನು ಪರಿಣಿತರನ್ನು ಕರೆಯುವುದು ಸುರಕ್ಷಿತ. ಮನೆ ಸ್ವಚ್ಛವಾಗಿಡಿ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಇದರಿಂದ ಹಾವಿನ ಹಾವಳಿ ತಪ್ಪಿಸಬಹುದು. ದೋಷಗಳಿದ್ದರೆ ನಿವಾರಣೆ. ನಾಗದೋಷವಿದ್ದರೆ ಅದಕ್ಕೆ ಸಂಬಂಧಿಸಿದ ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಒಳ್ಳೆಯದು. ಮನೆಗೆ ಈ ಹಾವು ಬಂದರೆ ಅದೃಷ್ಟ, ಸಮೃದ್ಧಿ ಒಲಿದು ಬರುತ್ತದೆ. ಮನೆಯಲ್ಲಿ ಹಾವು ಕಾಣಿಸಿಕೊಳ್ಳುವುದನ್ನು ನೀವು ಗಮನಿಸಿರಬಹುದು. ಮನೆಯಲ್ಲಿ ಹಾವು ಕಾಣಿಸಿಕೊಳ್ಳುವುದು ವಿವಿಧ ಅರ್ಥಗಳನ್ನು ನೀಡುತ್ತದೆ. ಮನೆಯಲ್ಲಿ ಹಾವು ಕಾಣಿಸಿಕೊಂಡರೆ ಏನರ್ಥ? ಮನೆಯಲ್ಲಿ ಯಾವ ಬಣ್ಣದ ಹಾವು ಕಾಣಿಸಿಕೊಂಡರೆ ಶುಭ. ಮನೆಗೆ ಈ ಹಾವು ಬಂದರೆ ಅದೃಷ್ಟ, ಸಮೃದ್ಧಿ ಒಲಿದು ಬರುತ್ತದೆ. ಮನೆಯಲ್ಲಿ ಹಾವು ಕಾಣಿಸಿಕೊಳ್ಳುವುದು ನೀವು ಗಮನಿಸಿರಬಹುದು. ಮನೆಯಲ್ಲಿ ಹಾವು ಕಾಣಿಸಿಕೊಳ್ಳುವುದು ವಿವಿಧ ಅರ್ಥಗಳನ್ನು ನೀಡುತ್ತದೆ. ಮನೆಯಲ್ಲಿ ಹಾವು ಕಾಣಿಸಿಕೊಂಡರೆ ಏನರ್ಥ? ಮನೆಯಲ್ಲಿ ಯಾವ ಬಣ್ಣ ಹಾವು ಕಾಣಿಸಿಕೊಂಡರೆ ಶುಭ. ಕೆಲವೊಮ್ಮೆ ಮನೆಯೊಳಗೂ ಹಾವು ಬರುವುದು ನೀವು ಗಮನಿಸಿರಬಹುದು. ಹಾವುಗಳು ಮನೆಯೊಳಗೆ ಬರುವುದು ಅಥವಾ ಅದರ ಕುರುಹುಗಳು ಮನೆಯಲ್ಲಿ ಕಾಣಿಸಿಕೊಳ್ಳುವುದು ವಿಶೇಷವಾದ ನಂಬಿಕೆಯನ್ನು ಒಳಗೊಂಡಿದೆ. ವಿವಿಧ ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ಹಾವನ್ನು ಶಕ್ತಿ, ಸಾವು, ಅಜ್ಞಾತದ ಸಂಕೇತವಾಗಿ ನೋಡಲಾಗುತ್ತದೆ ಮತ್ತು ಮನೆಯಲ್ಲಿ ಅದರ ಉಪಸ್ಥಿತಿಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳಲ್ಲಿ ಹಾವುಗಳ ಬಗ್ಗೆ ಅನೇಕ ಪುರಾಣಗಳು ಮತ್ತು ಭಯಾನಕ ಕಥೆಗಳು ಇವೆ. ಆದ್ದರಿಂದ ಮನೆಯಲ್ಲಿ ಹಾವು ಕಂಡುಬಂದರೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ತಕ್ಷಣ ಅದನ್ನು ಮನೆಯಿಂದ ಹೊರ ಹೋಗುವಂತೆ ಮಾಡಬೇಕು ಮತ್ತು ಹಾವಿನ ಸಂಪರ್ಕವನ್ನು ತಪ್ಪಿಸಬೇಕು. ಮನೆಯಲ್ಲಿ ಹಾವು ಇರುವುದು ಶುಭವೋ ಅಶುಭವೋ ಎಂಬುದು ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅವುಗಳ ಕುರಿತು ನಾವಿಂದು ತಿಳಿದುಕೊಳ್ಳೋಣ. ಹಾವಿನ ಬಣ್ಣ. ಕಪ್ಪು ಹಾವು. ಶಕುನ ಶಾಸ್ತ್ರದಲ್ಲಿ ಕಪ್ಪು ಹಾವನ್ನು ಶಿವನ ವಾಹನವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಕಪ್ಪು ಹಾವು ಕಂಡುಬಂದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸಿನ ಸಂಕೇತವೆಂದು ಹೇಳಲಾಗುತ್ತದೆ. ಬಿಳಿ ಹಾವನ್ನು ಕೂಡ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಅದೃಷ್ಟ, ಸಂಪತ್ತು ಮತ್ತು ಆಧ್ಯಾತ್ಮಿಕತೆ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಸಿರು ಹಾವು ಕೂಡ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಸಂತೋಷ, ಸಮೃದ್ಧಿ ಮತ್ತು ಆರೋಗ್ಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಳದಿ ಹಾವು ಸಂಪತ್ತು, ಸಮೃದ್ಧಿ ಮತ್ತು ಬುದ್ಧಿವಂತಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಾವು ಮನೆಯಲ್ಲಿ ಚಲಿಸಿರುವ ದಿಕ್ಕು ಪೂರ್ವದಿಂದ ಪಶ್ಚಿಮಕ್ಕೆ. ಈ ದಿಕ್ಕನ್ನು ಮಂಗಳಕರವೆಂದು
ಪರಿಗಣಿಸುತ್ತದೆ. ಇದನ್ನು ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಉತ್ತರದಿಂದ ದಕ್ಷಿಣಕ್ಕೆ ಈ ದಿಕ್ಕನ್ನು ಸಹ ಮಂಗಳಕರವೆಂದು ಪರಿಗಣಿಸುತ್ತದೆ. ಇದು ಸಂತೋಷ, ಸಮೃದ್ಧಿ ಮತ್ತು ಆರೋಗ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ದಕ್ಷಿಣದಿಂದ ಉತ್ತರಕ್ಕೆ ಈ ದಿಕ್ಕನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ನಕಾರಾತ್ಮಕತೆ, ಅಡೆತಡೆಗಳು ಮತ್ತು ಸಂಕಟಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಪಶ್ಚಿಮದಿಂದ ಪೂರ್ವಕ್ಕೆ ಈ ದಿಕ್ಕನ್ನು ಸಹ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ನಕಾರಾತ್ಮಕತೆ, ಅನಾರೋಗ್ಯ ಮತ್ತು ದುರದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಾವು ಮನೆಯನ್ನು ಪ್ರವೇಶಿಸುವ ಸಮಯ ಬೆಳಗಿನ ಸಮಯವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಸಕಾರಾತ್ಮಕತೆ ಶಕ್ತಿ ಮತ್ತು ಉತ್ಸಾಹದ ಸಂಕೇತವೆಂದು ಪರಿಗಣಿಸಲಾಗಿದೆ. ಮಧ್ಯಾಹ್ನದ ಸಮಯವನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಯಶಸ್ಸನ್ನು, ಸಾಧನೆ ಮತ್ತು ಪ್ರಗತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರ ಅಂಶಗಳು: ಹಾವು ಶಾಂತವಾಗಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಾವು ಮನೆಗೆ ನುಗ್ಗಿ ಅಡಗಿಕೊಂಡರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಹಾವು ಇರುವುದು ಶುಭವೋ ಅಶುಭವೋ ಎಂಬುದು ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿ ಮನೆಯಲ್ಲಿ ಹಾವು ಕಾಣಿಸಿಕೊಂಡರೆ ಗಾಬರಿಯಾಗಬೇಡಿ, ಶಾಂತವಾಗಿರಿ ಮತ್ತು ಹಾವು ತನ್ನದೇ ಮಾರ್ಗದಲ್ಲಿ ಹೋಗಲು ಬಿಡಿ. ಇನ್ನು ಈ ವಿಷಯದ ಬಗ್ಗೆ ಹೆಚ್ಚಿನ ವಿಷಯಗಳು ತಿಳಿದಿದ್ದರೆ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.